ಹೋಗ್ತಾ ಇದೀವಿ. ಒಳ್ಳೆ ಪ್ಲೇಸು, ತುಂಬ ಚೆನ್ನಾಗಿದೆ. ಸೊ ಗೈಸ್ ಇದೇನಂದರೆ ಅಡಿಯಲ್ಲಿ ಇದನ್ನು ಆ ಕತೆ ಹೇಳಿದ್ಮೇಲೆ ತಮ್ಮಯ್ಯ ನಿಮ್ಮ ಮೀನು ಬೇಡ ಏನು ಬೇಡ ನಾವು ಹೋಗ್ತೀವಿ ಅಂತೇಳಿ ಪೊಲೀಸರು ಇನ್ಸ್ಪೆಕ್ಟರ್. ದಿಸ್ ಇಸ್ ಹೌ ಈ ಲೋಕಲ್ ಐಟ್ಸ್ ಎಲ್ಲ ಹೆಂಗೆ ಮೀನನ್ನ ಹಿಡಿಯೋದು. ರೆಡಿ ಆಯ್ತು ರೆಡಿ ಆಯ್ತು. ಹಲೋ ಗೈಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೋಪ್ ಎಲ್ಲರೂ ಸೂಪರ್ ಆಗಿದ್ದೀರಾ ಅಂದ್ಕೊಳ್ತಾ ಈ ವಿಡಿಯೋ ಶುರು ಮಾಡ್ತಾ ಇದ್ದೀನಿ. ಸೊ ನಾನು ಪ್ರೀವಿಯಸ್ ವಿಡಿಯೋಲಿ ಹೇಳಿದೆ ಫಿಶಿಂಗ್ ಹೋಗ್ತಾ ಇದ್ದೀವಿ ಅಂತ. ಸೊ ನೋಡಿ, ಗಾಡಿಗಳೆಲ್ಲ ಇಲ್ಲಿ ಲೈನಪ್ ಆಗಿದೆ. ಇಲ್ಲಿ ಫಿಶಿಂಗ್ ಮಾಡೋಕ್ಕೆ ಒಂದು ವಂಡರ್ಫುಲ್ ಜಾಗ ಇದೆ. ಸೊ ನಮ್ಮ ಗಗನ್ ಅವ್ರು ಕರ್ಕೊಂಬಂದಿದ್ದಾರೆ. ಹೋಣ ಯಾಸ್ ಮೀನು ಹಿಡಿಯಕ್ಕೆ ಹೋಗ್ತಾ ಇದ್ದೀವಿ. ಒಳ್ಳೆ ಪ್ಲೇಸು, ತುಂಬ ಚೆನ್ನಾಗಿದೆ. ಓಹ್ ಎಲ್ಲ ಇದೆಯಂತೆ, ನೋಡೋಣ ಹೇಗಿರುತ್ತೆ ಅಂತ. ಇಲ್ಲೊಂದು ಹರಿತಾ ಇರೋದು ನೋಡ್ಬೋದು ನದಿ. ಏನಂದ್ರೆ ಅಂಕಲ್ಲು ರೈನಿ ಸೀಸನಲ್ಲಿ ಇಲ್ಲೆಲ್ಲ ಫುಲ್ ನೀರು ಬಂದ್ಬಿಟ್ಟಿರ್ತಂತೆ. ನನ್ನ ಚಪ್ಪಲಿ ಸ್ವಲ್ಪ ಜಾರತ್ತೆ, ರೇಟಿಗೆ ಡೌನ್ ಸ್ಲೋ ಆಗಿ ಹೋಗೋಣ. ಓಹೋ ಬಂದ್ವಿ ನೋಡಿ ಗೈಸ್. ಲೊಕೇಶನ್ನು ಹೆಂಗಿದೆ ಹೌದಾ? ಸೂಪರ್ ನೋಡಿ ಗೈಸ್, ಅಲ್ಲೇ ಫಿಶಿಂಗ್ ಮಾಡೋದೀಗ. ಆಲ್ರೆಡಿ ಬಾಯ್ಸ್ ಹಿಡ್ಕೊಂಡ್ಬಿಟ್ಟಿದ್ದಾರೆ ನೀರಲ್ಲಿ. ಇಲ್ಲ ಇಲ್ಲೇನು ಆಳ ಇರಲ್ಲ. ಆ್ಯಕ್ಚುಲಿ ಆ ಕಲ್ಲು ನೀರು ಹೋಗ್ತಾ ಇರುತ್ತಲ್ಲ, ಸೊ ಅದು ಜಾರ್ತಾ ಇರುತ್ತೆ. ಈಜು ಗೊತ್ತಲ್ಲ ನಮಗೆಲ್ಲ ಈಜು ಗೊತ್ತಿಲ್ಲ. ಸೊ ಗೈಸ್, ಇದು ಫಿಶಿಂಗ್ ಮಾಡೋ ಜಾಗ. ಫಿಶರ್ಮೆನ್ಸ್ ಎಲ್ಲ ಇವಾಗ ಎಲ್ಲರೂ ಫಿಶರ್ಮೆನ್ ಆಗ್ತಾ ಇದೀವಿ ನಾವೆಲ್ಲ. ವೆಲ್ಕಮ್ ಡ್ರಿಂಕ್ ಬನ್ರಿ ರೀ, ಒಂದು ಹಾಕ್ಬಿಟ್ಟು ಹೋಗೋಣ. ಬನ್ನಿ ನಾವು ಬರ್ತೀವಿ, ಬೇಗ ಬನ್ನಿ. ಸೊ ಗೈಸ್ ನೋಡಿ, ಅಂಕಲ್ಲು ಎಷ್ಟು ಚೆನ್ನಾಗಿ ಬಲೆ ಹಾಕ್ತಾ ಇದ್ದಾರೆ. ಫಿಶ್ ಹಿಡಿಯೋದು ಹೆಂಗೆ ಅಂತ ನೋಡೋಣ. ಅಂಕಲ್ ಈ ಕಡೆಯಿಂದ ತಗೊಂಡೋಗಿ ಮತ್ತೆ ಹಿಂಗೆ ವಾಪಸ್ ತರೋದಾ? ಹಾಂ ಹಾಂ ಆ ಕಡೆ ತಲೆ ಫಸ್ಟ್ ಫಿಕ್ಸ್ ಮಾಡಿ ಬಂದ್ರು, ಇವಾಗ ಈ ಕಡೆ ತಲೆ ಫಿಕ್ಸ್ ಮಾಡಿದ್ದೀನಿ. ಹಾಂ ನೀರು ಜಾಸ್ತಿ ಐತೆ. ಹಾಂ ಅದು ಎಳೆದು ನಿಮ್ಗೆ ಗೊತ್ತಾಗುತ್ತಾ? ಎಳೆದಾಗ ಬೀಳುತ್ತೆ ಬಲೆಗೆ. ಈಗ ಹಾಂ ನೋಡಿ ತೋರಿಸ್ತೀವಿ, ಸ್ವಲ್ಪ ಹೊತ್ತಾಗಲಿ. ಎಷ್ಟೊತ್ತು ಬಿಡಬೇಕು ಮ್ಯಾಕ್ಸಿಮಮ್ಮು? ನಾವು ಸಂಜೆವರೆಗೆ ಇದ್ದರೂ ಆಯಿತು, ಹಾಂ ಏನು ತೊಂದರೆ ಇಲ್ಲ. ನಮ್ಮ ಪವರು ಹೋಗೋವರೆಗೆ ಚಳಿ ಹಿಡಿದ್ರೆ ಹತ್ತಿ ಹೋಗ್ತಾ ಇರೋದು. ನೋಡಿ ಈ ಥರ ಬಲೆ ಹಾಕೋದ ಇದು ಮೇಲ್ಗಡೆ ತೇಲ್ತಾ ಇರಲಿ ಅಂತ ಕೊಟ್ಟೋದಾ? ಅಡಿಗೆ ಅಡಿ ಹೋಗುತ್ತೆ, ಅದು ತೇಲಕ್ಕೆ ಮೇಲೆ ತೇಲೋದು ಸ್ಟ್ರೈಟ್ ನಿಲ್ಲುತ್ತೆ ಬಲೆ. ಹಾಂ. ಸೊ ಗೈಸ್ ಇದೇನಂದರೆ ಅಡಿಯಲ್ಲಿ ಇದನ್ನು ನೆಟ್ನ ಕೆಳಗಡೆ ನೀಟಾಗಿ ಇಟ್ಕೊಳ್ಳುತ್ತೆ. ಇಲ್ಲೇನಿದೆ ವುಡ್ ಪೀಸು, ಇದೇ ಮೇಲ್ಗಡೆ ತೇಲಕ್ಕೆ. ಇಷ್ಟು ಈಜ್ತಾ ಇದ್ರು ತಲೆನೂ ಇಷ್ಟು ವರ್ಷದ ಎಕ್ಸ್ಪೀರಿಯನ್ಸ್. ಇಲ್ಲ ಮೀನುಗಳು ಬಲೆಗೆ ಸಿಗಬಾರ್ದು ಅಂತ ಮೇಲ್ಗಡೆ ಹಿಂಗೆ ಹಾರ್ಕೊಂಡು ಆ ಕಡೆ ಹೋಗುತ್ತೆ. ಕ್ರೇಜಿ ಇದು ಮಾತ್ರ. ಏನ್ ಮಾಡ್ತಾ ಇದ್ದೀರಾ ಸಿದ್ದು? ವಿಡಿಯೋ ಮಾಡ್ರಿ. ಏನದು ಸರ್? ಕೋಲ್ ಕಾಚಾ ಬಾದಾಮು. ಸಿದ್ದು ಹ್ಯಾಪಿ ಎಂಡಿಂಗ್. ಸ್ವಲ್ಪ ಝೂಮ್ ಮಾಡಿ. ಬರ್ತಾ ಇದೆಯಲ್ಲ, ಏನ್ ಮಾಡ್ತಾ ಇದೀಯಾ ಸರ್? ಹಂಗೆ ಕಲ್ಲು ಕೆಳಗೋಗಿ
ಹೋಯ್ತಾ ಇರಿ. ಸರಿ, ಈ ಗುಂಡಿದೊಂದು ದೊಡ್ಡ ಕಥೆ ಐತೆ. ಅಲ್ಲಿ ಭಾರಿ ದೊಡ್ಡ ಮರಗಳು ಇದ್ದ ಅಲ್ಲಿ. ಅದೆಷ್ಟು ಗೊತ್ತಾ, ಒಂದು 25-30 ಅಡಿ ಒಳಗಡೆ ಇದು ಪಡೆ ಒಳಗಡೆ ಹೋಗೋದು. ಹಿಂದೆ ಯಾರೋ ಒಬ್ಬ ಹಿಂದೆ ಒಂದು 100 ವರ್ಷಗಳ ಹಿಂದೆ ಒಬ್ಬ ಪಾಲೆನೊಬ್ಬ ಇದ್ದಂತೆ. ಪಾಲೆ ಜಾತಿ ಗಂಡ ಹೆಂಡತಿ, ಗಟ್ಟದ ಬಿರ್ಮಾ ಅಂತ ಅವನ ಹೆಸರು. ಗಟ್ಟದ ಬಿರ್ಮಾ ಅಂತ. ಅವನ ಹೆಂಡತಿ ಬಂದರೆ ಅಲ್ಲಿ ಹೋಗಿ ಅವನು ಒಂದು ಬೆತ್ತ, ದೊಡ್ಡ ಹೊಂಬು ಅಲ್ಲ ಬೆತ್ತ, ಗೊತ್ತಲ್ಲ ಬೆತ್ತ, ಕಾಡು ಬೆತ್ತ, ಬೆತ್ತ ತಗೊಂಡು ಅವನು ಅದರೊಳಗೆ ನುಗ್ಗೋಗೋದಂತೆ. ನುಗ್ಗೋಗ್ಬಿಟ್ಟು ಅಲ್ಲೊಂದು ಸ್ವಲ್ಪ ಖಾಲಿ ಸ್ಪೇಸು ಗುಹೆ, ಅಲ್ಲಿ ಅವ್ನು ಕೂತ್ಕೊಳ್ಳೋದು. ಆಮೇಲೆ ಅವನ ಹೆಂಡತಿ ಇಲ್ಲಿ ಕಲ್ಲು ಹಾಕೋದು ಈ ಗುಂಡಿಗೆ. ದೊಡ್ಡ ದೊಡ್ಡ ಮೀನೆಲ್ಲ ಅಲ್ಲಿ ಹೋಗವಲ್ಲ, ಅವನ್ನೆಲ್ಲ ಹಿಡಿದು ಬೆತ್ತಕ್ಕೆ ಚುಚ್ಚೋದು. ಚುಚ್ಚಿಬಿಟ್ಟು ಗಂಟಾಕಿ ಎಳೆಯೋದಂತೆ. ಆಮೇಲೆ ಮತ್ತೊಂದ್ಸರಿ ಹಗ್ಗ ಹೇಳಿದ್ರೆ ಚುಚ್ಚಾಡಿ ಅಲ್ಲೇ ಬಿಡ್ಬಿಡಿ ಅದು. ಹಲೋ, ಆಮೇಲೆ ಅಲ್ಲಿಂದ ಇದೇನಾಗಿದೆ, ಒಂದಿನ ಏನಾಗಿದೆ, ಇವನು ಅರ್ಧ ಪಡೆ ಒಳಗೆ ಹೋಗೇನೆ ಇವಳು ಕಲ್ಲು ಹಾಕ್ಬಿಟ್ಟವಳು, ಯಾರು ಹೆಂಡ್ತಿ. ಅದು ಅವನು ಔಟ್ ಅದನ್ನ ಕಡೆಗೆ ಇವಳು ಬೆತ್ತ ಎಳೆಯಾಗ ಬಂದಿದ್ದು ಬಾಡಿ, ಮೀನಿಲ್ಲ. ಏನು ಬ್ರೋ ಇದು ಇಷ್ಟೊಂದು ಮೀನು? ಅಂಕಲ್, ಒಂದು ಮೀನಿಗೆ ತಿರ್ಗಿಸ್ಬೇಡಿ, ಹಂಗೆ ಹಾಕಿ, ಜೋರಾಗಿ ಹಾಕಿ. ನೋಡಿ 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 ಇಲ್ಲಿ ಇಲ್ಲಿ. ಎತ್ಕೊಳ್ಳಿ, ಒಂದು ಮಿಸ್ ಮಾಡಬೇಡಿ. ಬಿಟ್ರೆ ಹೊಟ್ಟೋಗುತ್ತಲ್ಲ. ಕ್ಯಾಚ್ ಕ್ರಿಕೆಟು. ದಿಸ್ ಇಸ್ ಹೌ ಈ ಲೋಕಲ್ ಐಟ್ಸ್ ಎಲ್ಲ ಹೆಂಗೆ ಮೀನನ್ನ ಹಿಡಿಯೋದು ಅಂತ ನೋಡಿ. ಸೊ ಗೈಸ್ ನೋಡಿ, ಇಲ್ಲಿ ಮೀನು ಹಿಡಿದಿದ್ದಾರೆ. ಮೀನು ಹಿಡಿದು ಫ್ರೆಶ್ ಆಗಿ ಇಲ್ಲೇ ಫ್ರೈ ಮಾಡಿ ತಿಂತಾ ಇದ್ದಾರೆ. ಅದು ಹೆಚ್ಚಾಗಿ ಹೇಳಬೇಕು ಅಂದರೆ ಹಳ್ಳಿ ಜೀವನ ಇದು ನಮ್ಮದು. ಹಳ್ಳಿಯವರ ಒಂದು ಸಂಸ್ಕೃತಿ. ಎಸ್ ಸರ್, ಇಲ್ಲಿ ಬಾ, ಇಲ್ಲಿ. ಸೊ ಅಂಕಲ್ ನೀರೊಳಗಡೆ ಹೋಗಿದ್ದಾರೆ. ಮೀನಿಗೆ ಬಲೆ ಹಾಕಿರೋ ಸಿಗಾಕೊಂಡಿದೆ. ಮೀನಿಗೆ ಬಲೆ ಸಿಕ್ಕಾಕೊಂಡ್ಬಿಟ್ಟಿದೆ. ಅದಕ್ಕೆ ಹೋಗಿಲ್ಲ, ನಾನೇ ತರ್ತೈತೆ ಇಲ್ಲ. ಯಾಕೆ ಬಲೆ ಬರ್ತಾರೆ ನೋಡ, ಬಲೆ ಬಲಿತಿ. ಇದೊಂದು ಹಿಡಿದೆ ಅವಾಗಲೇ ಆ್ಯಕ್ಚುಲಿ ಕೂರ್ಲದು ಅಂತಿದೆ. ಅದು ಕರೆಕ್ಟಾಗಿ ಅಲ್ಲಿ ಆ ಮರಕ್ಕೆ ಹೊಡಿತು. ಅಲ್ಲಿಗೆ ಹೋಗ್ಬೇಕದು. ನನಗೇನು ಗೊತ್ತೇನಾ, ನೋಡ್ರಿ ಇಲ್ಲಿಂದ ಬಲೆ ಕ್ರಾಸ್ ಆದ್ರೆ ಆ ಮರದ ತಕ ಹೋಗ್ಬೇಕು. ಅಷ್ಟು ಸಾಕು ಈ ಗುಂಡಿಗೆ. ನೋಡಿ, ಇದು ಸ್ವಿಮ್ಮಿಂಗ್ ಝೋನು. ಅಲ್ಲಿ ತುಂಬ ಆಳ ಇರೋದ್ರಿಂದ ಯಾರು ಸ್ವಿಮ್ ಮಾಡಲ್ಲ ಅಲ್ಲಿ. ಸೊ ಗೈಸ್ ನೋಡಿದ್ರಲ್ಲ, ಸೂಪರ್ ಆಗಿತ್ತು ಆ್ಯಕ್ಚುಲಿ. ಮೀನು ಹಿಡಿಯೋದೆಲ್ಲ ನಾನು ಯಾವತ್ತೂ ನೋಡಿರಲಿಲ್ಲ. ಐ ಗಾಟ್ ವಂಡರ್ಫುಲ್ ಆಪರ್ಚುನಿಟಿ. ಫಿಶಿಂಗ್ ಮಾಡೋದು ಹೆಂಗೆ ಅಂತ ನಾನು ನೋಡಿಕೊಂಡೆ. ಯೂಶಲಿ ನಾವು ನೋಡಿರ್ತೀವಿ ನೆಟ್ನ ಹಿಂಗೆ ನೀರಲ್ಲಿ ಹಾಕ್ತಾರೆ, ಮೀನನ್ನ ಎಳ್ಕೊತಾರೆ. ಬಟ್ ಈ ಥರ ಒಂದು ಲೋಕಲ್ ಸ್ಟೈಲ್ ನಾನು ಯಾವತ್ತೂ ನೋಡಿರಲಿಲ್ಲ. ತುಂಬ ಚೆನ್ನಾಗಿತ್ತು. ಆಮೇಲೆ ಜನ ಕೂಡ ಸೂಪರ್. ಏನಂದರೆ ನಾವು ಅವೆಲ್ಲ ನಾನ್ ವೆಜ್ ತಿನ್ನಲ್ಲ. ಸೊ ಜಸ್ಟು ದೂರದಿಂದ ನೋಡಿ, ಬಾಯ್ಸ್ ಎಲ್ಲ ನೋಡಿ, ಅಲ್ಲಿ ಆ್ಯಕ್ಚುಲಿ ಅಲ್ಲೊಂದು ಪ್ಲೇಸ್ ಇದೆ, ಅಲ್ಲಿ ಆರಾಮಾಗಿ ಫೈರ್ ಕ್ಯಾಂಪ್ ಥರ ಹಾಕ್ಕೊಂಡು ಮೀನೆಲ್ಲ ಸುಟ್ಟು ಅಲ್ಲೇ ತಿಂದು ಬಾಯ್ಸ್ ಎಲ್ಲ ರೆಡಿ ಆಗಿದ್ದಾರೆ ಹೋಗೋಕ್ಕೆ. ಸೊ ಇನ್ನು ನಾವು ಈ ಒಂದು
ಪ್ಲೇಸಿಂದ ಮನೆಗೆ ಹೋಗ್ತೀವಿ. ವಿ ಆರ್ ಪ್ಲ್ಯಾನಿಂಗ್ ಲೈಕ್ ಇವತ್ತೇ ಬಿಡೋಣ ಅಂದ್ಕೊಂಡಿದ್ವಿ, ಬಟ್ ಟೈಮ್ ಆಲ್ರೆಡಿ 6:23 ಆಗೋಗಿದೆ. ಸೊ ಇವತ್ತು ನಾವು ಹೊರಡೋಕ್ಕಾಗಲ್ಲ. ಸೊ ನಾಳೆ ಬೆಳಗ್ಗೆ ಒಂದು 4:30 ಹಂಗೆ ಹೊರಟು ನಾವು ಬ್ಯಾಂಗ್ಳೂರಿಗೆ ರೀಚ್ ಆಗ್ತೀವಿ. ಸೊ ಎಲ್ಲ ವೀಡಿಯೋಸು ನಿಮ್ಗೆ ಇಷ್ಟ ಆಗಿದೆ ಅನ್ಕೋತೀನಿ. ಸೊ ಎಲ್ಲ ವೀಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಆದಷ್ಟು ಇಂಥ ಒಂದು ಒಳ್ಳೆಯ ಜಾಗಕ್ಕೆ ಬಂದಾಗ ಕ್ಲೀನಾಗಿಡೋಣ. ಜಸ್ಟ್ ನೀವು ಎಂಜಾಯ್ ಮಾಡ್ತೀರಾ, ಎಂಜಾಯ್ ಮಾಡಿ, ಬಟ್ ಆ ಪ್ಲೇಸ್ನ ಅಷ್ಟೇ ಚೆನ್ನಾಗಿ ಮೊದಲೇ ಹೇಗಿತ್ತೋ ಹಾಗೆ ಇಟ್ಟು ಹೋಗಬೇಕು. ಸೂಪರ್. ಏನು ಹೇಳಬೇಕು ಗೊತ್ತಾಗ್ತಿಲ್ಲ ನಿಮ್ಮ ಪ್ರೀತಿಗೆ. ಇದೇ ಥರ ಇನ್ನೂ ಹಲವಾರು ಬೇರೆ ಬೇರೆ ವೀಡಿಯೋಗಳು ಮಾಡ್ತಾ ನಿಮ್ಮ ಮುಂದೆ ನಾನು ಬರ್ತೀನಿ. ಅಲ್ಲಿವರೆಗೂ ಸ್ಟೇ ಟ್ಯೂನ್ ಟು ಅಮಿತ್ ವಟಾಕ್ಟರ್ ಯೂಟ್ಯೂಬ್ ಚಾನಲ್ ಅಂತ ಹೇಳ್ತಾ ಬಾಯ್ ಬಾಯ್ ಗೈಸ್, ಟೇಕ್ ಕೇರ್. ನಿಮ್ಮ ಆರೋಗ್ಯ ಚೆನ್ನಾಗಿ ನೋಡ್ಕೊಳ್ಳಿ. ಬಾಯ್ ಬಾಯ್, ಟೇಕ್ ಕೇರ್. ಮತ್ತೆ ಇನ್ನೊಂದು ಬೇರೆ ಒಂದು ಫ್ಲೇವರ್ ಜೊತೆ ಬೇರೆ ಥರ ಡಿಫ್ರೆಂಟ್ ವೀಡಿಯೋಸ್ ಮಾಡೋಣ ಅಂತ. ಸೊ ಬೇರೆ ಬೇರೆ ವೀಡಿಯೋಗಳಲ್ಲಿ ಮತ್ತೆ ಸಿಗೋಣ ಅಂತ ಹೇಳ್ತಾ ಬಾಯ್ ಬಾಯ್ ಗೈಸ್, ಟೇಕ್ ಕೇರ್.